ಕಿಕ್ಕೊಡಿ ಕಿಕ್ಕೊಡಿ. ಹಾಯ್ ಹಲೋ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಇವತ್ತಿನ ವ್ಲಾಗಲ್ಲಿ ನಾವು ಬಂದು ಕಬ್ಬಾಳಮ್ಮನ ಟೆಂಪಲ್ಗೆ ಹೋಗ್ತಾ ಇದ್ದೀವಿ. ಬನ್ನಿ ನೋಡೋಣ ಹೇಗೆ ದರ್ಶನ ಆಗುತ್ತೆ ಏನು ಎತ್ತ ಅಂತ ಎಲ್ಲ. ನಾನು ಹೊರಟೆ ಟೈಮ್ ಬಂದು ಇವಾಗ 6:30 ಅನಿಸುತ್ತೆ. ಇನ್ನೂ ಬೇಗನೆ ಬಿಡಬೇಕಿತ್ತು, ಬಟ್ ಅನ್ಫಾರ್ಚುನೇಟ್ಲಿ ಎದೊಳಕ್ಕೆ ಲೇಟ್ ಆಯಿತು, ರೆಡಿ ಆಗೋದು ಲೇಟ್ ಆಯಿತು. ಹಾಗಾಗಿ ಇವಾಗ ಬಿಟ್ಟೆ ಹೋಗ್ತಾ ಇದ್ದೀನಿ. ನನ್ನ ಫ್ರೆಂಡ್ ಬರ್ತೀನಿ ಅಂದ್ಲು. ಸೊ ಅಯ್ಯೋ, ನಾನು ಕಾಲ್ ಮಾಡಿದವಳು ಪಿಕ್ಕೆ ಮಾಡ್ತಾಯಿಲ್ಲ, ಎಲ್ಲಿದ್ದಾಳೋ ಏನೋ ಗೊತ್ತಿಲ್ಲ. ಅವಳು ಇಲ್ಲಿ ಮೇನ್ ರೋಡ್ ಹತ್ರ ಬಾ ಅಂದರೆ ನಾನು ನಡ್ಕೊಂಡು ಹೋಗ್ತಾ ಇದ್ದೀನಿ. ಸೊ ಅವಳು ಗಾಡಿ ತರ್ತೀನಿ ಅಂದ್ಬಿಟ್ಟು ಸರಿ ತೊಗೊಂಡು ಬಾ ಅಂತೇಳಿ ಕಾಲ್ ಪಿಕ್ ಮಾಡ್ತಾಳೆ. 2 ಸಲ ಕಾಲ್ ಮಾಡಿದೆ, ಪಿಕ್ ಮಾಡ್ತಾಳೆ. ಮೇ ಬಿ ಡ್ರೈವ್ ಮಾಡ್ತಿರ್ಬೇಕೇನೋ. ಸೊ ನೋಡೋಣ, ಆಮೇಲಿಂದ ಇನ್ನೊಂದು ಸಲ ಕಾಲ್ ಪಿಕ್ ಮಾಡ್ತೀನಿ. ಹೇಗೆ ಕಾಣ್ತಾ ಇದ್ದೀನಿ ಗೈಸ್? ನಾನಂತೂ ಮೇನ್ ರೋಡಿಗೆ ಬಂದೆ. ಅವಳು ಇನ್ನೂ ಏನೋ ಪೆಟ್ರೋಲ್ ಹಾಕ್ಸ್ತಾವಳಂತೆ. ಬರ್ತಾಯಿದ್ದೀನಿ ಅಂತ ಅಂದ್ಲು. ಫೋನ್ ತೆಗ್ದಿಲ್ಲ ಅಂತ ಬೈದೆ. ಡಿಕ್ಕೇಲಿ ಇಟ್ಟಿದೆ, ನೋಡ್ಕೊಂಡಿಲ್ಲ. ಬರ್ತಾಯಿದ್ದೀನಿ ಬಾ ಅಂತ ವೆಯ್ಟ್ ಮಾಡ್ತಾ ಇದ್ದೀನಿ. 10 ಮಿನಿಟ್ಸ್ ಆಯಿತು ಬಂದು. ಅಯ್ಯೋ, ಗಾಡಿ ಏನೋ ಆನ್ ಆಗ್ತಿಲ್ವಂತೆ, ಪೆಟ್ರೋಲ್ ಖಾಲಿ ಅಂತೆ. ಪೆಟ್ರೋಲ್ ಬಂಕ್ ಹತ್ರ ನಿಲ್ಸಿದ್ದೀನಿ ಬಾ ಅಂತಂದ್ರು. ಹೋಗ್ತಾ ಇದ್ದೀನಿ. ಇನ್ನೂ ಏನೇನು ಕತೆ ಮಾಡ್ತಾಳೋ ಹೋಗೋಷ್ಟು ದಿನ ನಮಗಂತೂ ಗೊತ್ತಾಗ್ತಿಲ್ಲ. ಯಾವ ಗಾಡಿ ತಂದವಳು. ಬನ್ನಿ ನೋಡೋಣ ಏನು ಮಾಡ್ತಿರ್ತಾಳೆ ಅಂತ. ಪಾಪ ಒಬ್ಬಳೇ ಇರ್ತಾಳೆ. ಅಂಕಲ್ ಯಾಕೆ ಆನ್ ಮಾಡ್ಕೊಟ್ರಿ? ತಳ್ಕೊಬರ್ಬೇಕಿತ್ತು ಅವಳು. ಯಾಕೆ ಆನ್ ಮಾಡ್ಕೊಟ್ರಿ? ತಳ್ಕೊಬರ್ಬೇಕಿತ್ತು ಅವಳು. ನಾನು ಇಷ್ಟುದಾಗ ಕಾಯಿಸೋಳೆ. ಆನ್ ದ ವೇ ಹೋಗ್ತಾ ಹಂಗೆ ನೋಡಿದ್ವಿ. ವ್ಯೂ ಅಂತೂ ಸೂಪರ್ ಆಗಿತ್ತು. ಸೂರ್ಯೋದಯ ಆಗ್ತಾ ಇತ್ತು. ಸೊ ಚೆನ್ನಾಗಿತ್ತು, ಎಂಜಾಯ್ ಮಾಡಿದ್ವಿ ಇದೊಂದು ವ್ಯೂ ನೋಡಿ. ಚಳಿ ಚಳಿ ಆಯ್ತಿತ್ತೆ ನೋಡಿ ಗಾಯ್ಸ್. ಇವಳೇನೋ ಜರ್ಕಿನ್ ಹಾಕೊಂಡು ಬಂದ್ಬಿಟ್ಟು, ನಾನು ಮಾತ್ರ ಹಂಗೆ ಬಂದು ಫುಲ್ ಚಳಿ ಆಯ್ತೈತೆ. ನನಗೂ ಚಳಿ ಆಯ್ತಿದೆ ಗೊತ್ತಾ. ಜಾಸ್ತಿ ನಂಗೆ ಚಳಿ ಐತೈತೆ. ಕಣ್ಣಲ್ಲಿ ನೀರೆಲ್ಲ ಬರ್ತೈತೆ ಚಳಿಗೆ. ಫೈನಲಿ ಬಂದ್ವಿ. ಅಪ್ಪ ಕೈಯನ್ನು ತಳ್ಳಾಡ್ಸೋಕ್ಕೂ ಆಗ್ತಿಲ್ಲ, ಹಂಗಷ್ಟು ಕೋಲ್ಡ್ ಆಗೋಗೈತೆ. ಫುಲ್ ಬೆಂಡ್ ಥರ. ಅಕ್ಕ ಟೂರಿಸಂ ತಗೊಳ್ಳೋಕೆ ಹೋಗ್ತಾ ಇದ್ದೀವಿ. ಅಲ್ಲಿಗೆ ಹೋಗ್ಬೋದ್ಯಾ? ಬೇಡ. ನೀರು ₹100 ಒಂದೇ ಸಾಕನಾ? ಸಾಕು. ಬಲಿಯೋ ತಗೊಂಡಿಯಾ? ಮುಡ್ಕೋತಿಯಾ? ₹20 ಕೊಡಿ ಆಂಟಿ. ಎಂಟ್ರೆನ್ಸ್ ಏನಮ್ಮ ಸುಂದ್ರಿ? ನಿನ್ನ ಸೀರೆ ಇಟ್ಕೋ ಸರಿಯಾಗಿ. ಇರೇ ಬೇವರ್ಸಿ. ಗಾಡಿಯೆಲ್ಲ ಪಾರ್ಕ್ ಮಾಡಿ ಬಂದ್ವಿ ದೇವಸ್ಥಾನದೊಳಗಡೆ ಹೋಗೋಣ ಅಂತ. ಬಟ್ ಮುಂಚೆ ಈ ಥರ ಇರಲಿಲ್ಲ. ಇವಾಗೆಲ್ಲ ಫುಲ್ಲು ಚೇಂಜಸ್ ಮಾಡಿಬಿಟ್ಟಿದ್ದಾರೆ. ಅಂದರೆ ಇವಾಗೇನೋ ಇಂಪ್ರೂವ್ಮೆಂಟ್ ಆಗಿದೆ, ತುಂಬ ಚೆನ್ನಾಗಿದೆ. ಅವಾಗೆಲ್ಲ ಅಂದರೆ ಇಲ್ಲಿ ಮುಂದೆ ನಿಮ್ಗೆ ಈ ಕಡೆ ರೈಟ್ ಸೈಡಲ್ಲಿ ನೋಡ್ತಾ ಇರ್ಬೋದು. ಸೊ ಈ ಥರ ಎಲ್ಲ ಏನೂ ಇರಲಿಲ್ಲ, ನಾರ್ಮಲ್ ಇತ್ತು. ಬಟ್ ಇವಾಗ ತುಂಬ ಚೆನ್ನಾಗಿ ಮಾಡಿಬಿಟ್ಟಿದ್ದಾರೆ ಎಲ್ಲ. ಸೊ ಬನ್ನಿ ಹೋಗೋಣ, ದೇವ್ರ ದರ್ಶನ ಮಾಡೋಣ. ನಿಮಗೂ ದೇವ್ರನ್ನ ತೋರಿಸ್ತೀವಿ. ಇವತ್ತು ನಾವು ರಶ್ ಇರುತ್ತೆ ಅಂದ್ಕೊಂಡು ಬಂದ್ವಿ, ಬಟ್ ನಾವು ಅಂದ್ಕೊಂಡಷ್ಟು ರಶ್ ಏನಿಲ್ಲ. ಆರಾಮಾಗಿ ದರ್ಶನ ಮಾಡ್ಬೋದು ಅಂತ ಅಂದ್ಕೊಂಡ್ವಿ. ಹಾಗೆ ಒಳಗಡೆ ಹೋಗ್ತಾ ಇದ್ದೀವಿ. ಬನ್ನಿ ತೋರಿಸ್ತೀನಿ. ದರ್ಶನ ಮಾಡ್ಕೊಂತ ಹೋಗ್ತಾ ಇದ್ದೀವಿ. ಏನೋ ಕ್ಯೂ ಇಲ್ಲ ಇವತ್ತು. ನೆಕ್ಸ್ಟ್ ನಮ್ದು ಹೋಗ್ತಿದ್ದು ಕತೆ ಏನು ಹೊಸದಾಗಿ ನೋಡಿದ್ದಾರೆ. ತುಂಬ ದಿನ ಆಗಿತ್ತು. ನನಗೆ ಆಗಸ್ಟಲ್ಲಿ ಒಲಿಯೋದು. ನಾನು ವರ್ಷನೇ ಆಗಿತ್ತು. ತುಂಬ ಎಲ್ಲ ಚೇಂಜ್ ಆಗಿಬಿಟ್ಟಿದೆ. ಬೇಗ ದರ್ಶನ ಅಂತೂ ಆಗುತ್ತೆ ಫ್ರೆಂಡ್ಸ್. ಲಾಡು ಪ್ರಸಾದ ಅಲ್ಲ, ಇಲ್ಲೆಲ್ಲಿ ದರ್ಶನಕ್ಕೆ ಹೆಂಗೆ ಹೋಗುತ್ತು?
ಇಲ್ಲೇ ತೆಂಗಿನ ಇದು ಇವಾಗ ಒಳಗಡೆ ಹಿಂಗೆ ಅನ್ಸುತ್ತೆ ಕಣ, ಇಲ್ಲಿ ನಾನು ಬಿಡ್ತಾರೆ. ಎಲ್ಲ ಚೇಂಜ್ ಮಾಡಾಕ್ಬಿಟ್ಟಿದ್ದಾರೆ. ಸದ್ಯ ಏನೂ ರಶ್ ಇರಲಿಲ್ಲ. ಇದೇ ಫಸ್ಟ್ ಟೈಮ್ ನಾವು ಇಷ್ಟು ಹತ್ರದಿಂದ ದೇವ್ರನ್ನ ಎಷ್ಟೊಂದು ಸಮಾಧಾನವಾಗಿ ನೋಡಿದಂತ ಅಂದರೆ ತುಂಬ ಖುಷಿ ಆಯಿತು. ದರ್ಶನ ಮಾಡ್ಕೊಂಡು ಹಾಗೆ ಆಚೆ ಬಂದ್ವಿ. ಇಲ್ಲಿ ಬಂದರೆ ಬಸವಪ್ಪ ಅವರಿದ್ದರು. ಸೊ ಅಲ್ಲಿ ನಮಸ್ಕಾರ ಮಾಡಿಕೊಂಡು ಹಾಗೆ ಸೈಡಲ್ಲಿ ದಾರಗಳು ಕೈ ಕಟ್ಕೊಳ್ಳೋದು, ಕಾರ್ಗೆ ಫೋಟೋಸ್ಗಳೆಲ್ಲ ಇತ್ತು. ಅವಳು ಕಾರ್ಗೆ ಫೋಟೋ ಬೇಕಂತೇಳಿ ಫೋಟೋ ತೊಗೊತಾ ಇದ್ಲು. ಆಮೇಲೆ ಹಂಗೆ ಕೈಗೂ ತೊಗೊಂಡ್ವಿ ದಾರ ಕಟ್ಸ್ಕೊಳ್ಳೋಣ ಅಂತೇಳಿ. ಈಗ ದರ್ಶನ ಎಲ್ಲ ಆಯಿತು. ಈಗ ಮನೆಗೆ ಹೊರಡ್ತಾ ಇದ್ದೀವಿ. ನೋಡೋದು ತುಂಬ ಇವಾಗ ಜನ ತುಂಬ. ಇನ್ನೇನು ಹೊರಡೋ ಸಮಯ ನಮ್ಮದು. ಇವಾಗ ಫೋಟೋನು ತೊಗೊಂಡ್ವಿ, ದರ್ಶನ ಚೆನ್ನಾಗಾಯಿತು. ಇನ್ನೇನು ಹೊರಡ್ರೆ ಕೆಲಸ. ವೀಡಿಯೋ ಮಾಡಿ ನಡ್ಕೊಯ್ತಾರಲ್ಲ ಬ್ಯಾಕ್ ಏನು ಬೇಕು ಹಿಂದೆ ಏನೋ ವೀಡಿಯೋ ಅಂತೆ ಗೈಸ್, ನೋಡಿ ಇವಳಿಗೆ. ನಡಿ ಹೊರಡ್ತಾ ಇದ್ದೀನಿ. ಹಾಗೆ ಆನ್ ದ ವೇ ಬರ್ತಾ ಇದ್ದು. ಸೊ ಅಲ್ಲಿ ಸಿಂಗ್ಲಾಜಿಪುರ ಹತ್ರ ಏನೋ ಸಂತೆ ಅಂತೇನೋ ಹೇಳ್ತಾರೆ, ಅಷ್ಟು ಕ್ಲೀನಾಗಿ ಗೊತ್ತಿಲ್ಲ. ಅದೊಂದು ಕ್ಲಿಪ್ಪಿಂಗ್ಸ್ ಇರಲಿ ಅಂತ ಅಂದ್ಬಿಟ್ಟು ಸುಮ್ಮನೆ ಹಾಗೆ ತೊಗೊಂಡ್ವಿ, ಇರಲಿ ಅಂತ ಅಂದ್ಬಿಟ್ಟು ಅಷ್ಟೇ. ಅದ್ರ ಬಗ್ಗೆ ಏನೂ ಗೊತ್ತಿಲ್ಲ. ಇವಾಗ ಈ ಗ್ಯಾರೇಜ್ನ ಇದಾಕ್ಬಿಟ್ಟು ಈಗ ನಾನು ನಮ್ಮ ಮನೆಗೆ ಹೋಗ್ತಾ ಇದ್ದೀನಿ. ಬೈ ಫ್ರೆಂಡ್ಸ್. ಹುಷಾರಾಗಿ ಹೋಗು, ಫೋನ್ ಮಾಡು ಹೋಗಿದ ತಕ್ಷಣ. ವಾ ಸ್ಟಾರ್ಟ್ ಇತ್ತಲ್ವಲ್ಲೇ. ಕಿಕ್ಕೊಡಿ ಕಿಕ್ಕೊಡಿ. ಅವಳೋದ್ಲು, ನಾನು ಇವಾಗ ಮನೆಗೆ ಬಂದೆ. ನಮ್ಮಮ್ಮ ಏನು ಮಾಡ್ತಾರೆ ನೋಡೋದ ಅನ್ಸಲ್ಲ. ನಮ್ಮಮ್ಮನ ದೇವಸ್ಥಾನಕ್ಕೆ ಹೋಗ್ತೀನಿ ಅಂತ ಹೇಳ್ತಾ ಇದ್ರು. ಅಮ್ಮ ಎಲ್ಲಿದ್ಯಾ? ಹಾಕು ಸರಿ ಹಾಕು. ಇವಾಗ ನಾನು ಕಬ್ಬಳ್ಗೆ ಹೋಗಿ ಬಂದ್ವಿ, ನಾನು ಮತ್ತು ನನ್ನ ಫ್ರೆಂಡು. ನಮ್ಮಮ್ಮ ಇವಾಗ ಅವ್ರು ಯಾವುದೋ ಟೆಂಪಲ್ಗೆ ಹೋಗ್ತಾ ಇದ್ದಾರೆ. ಆ ಟೆಂಪಲ್ ಯಾವ್ದು ಅಮ್ಮ? ಯಾವುದಮ್ಮ ಅದು ದೇವಸ್ಥಾನ ನೀನು ಹೋಗ್ತಾ ಇರೋದು ಇವಾಗ? ಬೋರಸ್ವಾಮಿನ? ಯಾವರು? ಕೇರ್ಪೇಟೆ ಹತ್ರ. ಕೇರ್ಪೇಟೆ ಹತ್ರ ಹೋಗ್ತಿದ್ದಾರೆ ನಮ್ಮಮ್ಮ ಮತ್ತು ನಮ್ಮ ದೊಡ್ಡಮ್ಮ ಮತ್ತು ನಮ್ಮ ದೊಡ್ಡಮ್ಮನ ಫ್ರೆಂಡ್ಸು. ಸೊ ನಾವು ಹೋಗಿ ಬಂದು ಇವಾಗ ನಮ್ಮ ಅಮ್ಮಂದು ಟೆಂಪಲ್ ಸ್ಟಾರ್ಟ್. ಸೊ ಗೈಸ್, ಇವತ್ತಿನ ವ್ಲಾಗ್ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಏನಾದರೂ ನನ್ನ ವ್ಲಾಗ್ ನಿಮ್ಗೆ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು, ಲವ್ ಯು ಆಲ್. ಬಾಯ್ ಬಾಯ್.